ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯಲ್ಲಿ ಇರುವಂಥವರು ಯಾರು ರಿಯಲ್ ಎಸ್ಟೇಟ್ ಉದ್ಯಮವನ್ನು ಮಾಡ್ತಾ ಇದ್ದೀರಿ ಅಥವಾ ಭೂ ಸಂಬಂಧಿಯಾದಂತಹ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅಂಥವರಿಗೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಲಾಭ ಸಿಕ್ಕುವಂತಹ ಸೂಚನೆಗಳು ಕಾಣ್ತಾ ಇದೆ ಅನ್ನುವಂಥದ್ದು. ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಶುಭ. ಅಂದರೆ ಧರ್ಮಪರವಾಗಿ ನಾವಿರಬೇಕು, ಆಧ್ಯಾತ್ಮಿಕವಾಗಿ ಒಂದಷ್ಟು ವಿಚಾರಗಳನ್ನು ತಿಳಿಬೇಕು. ಈ ಭಾರತ ದೇಶದಲ್ಲಿ, ಭಾರತ ಭೂಮಿಯಲ್ಲಿ ನಾವು ಹುಟ್ಟಿದ್ದಕ್ಕೆ ನಮ್ಮ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು, ಇಲ್ಲಿ ಹುಟ್ಟುವಂಥದ್ದೇ ಒಂದು ದೊಡ್ಡ ಭಾಗ್ಯ ಅಂತ ಹೇಳಿ ಯಾರು ನಂಬಿರ್ತಾರೆ ಅಂಥವರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂತಹ ದಿವಸವಾಗುತ್ತೆ. ಆರ್ಥಿಕವಾಗಿ ಯಾವುದೇ ರೀತಿಯ ತೊಂದರೆಗಳು ಈ ದಿವಸ ಕಾಣೋದಿಲ್ಲ. ಏಜೆಂಟ್ಗಳಿಗೆ ಕಮಿಷನ್ ಮೂಲಕ ಬರ್ತಕ್ಕಂತಹ ಹಣ ಏನಿದೆ ಅದು ಲಾಭವಾಗಿ ಹೆಚ್ಚಿನದಾಗಿ ಸಿಕ್ಕುವಂಥದ್ದಾಗತ್ತೆ. ಕಳ್ಳತನದ ಆಪಾದನೆ ಸೂಕ್ಷ್ಮವಾಗಿ ನಿಮ್ಮ ಮೇಲೆ ಬರುವ ಸಾಧ್ಯತೆಗಳಿದೆ. ಅಂತಹ ವಾತಾವರಣಗಳು ಬಂದಾಗ ಆದಷ್ಟು ವಿಷಯಗಳನ್ನು ಹಳೆಯದು ಆಗೋದಕ್ಕಿಂತ ಮುಂಚಿತವಾಗಿ ಅಲ್ಲೇ ಆ ವಿಷಯವನ್ನು ಇತ್ಯರ್ಥ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿ ಕಾಣುತ್ತೆ. ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯಾಗುತ್ತೆ. ಇದರ ಅರ್ಥ ವಾಮಮಾರ್ಗವನ್ನು ಅನುಸರಿಸಬೇಕು ಅನ್ನುವಂಥದ್ದಲ್ಲ. ಯಾರು ಪ್ರಾಮಾಣಿಕವಾಗಿ ದುಡಿತಾರೆ ಅವರಿಗೆ ಫಲಗಳು ಸಿಕ್ಕುವಂಥದ್ದು ನಿಧಾನವಾಗುತ್ತೆ ಅಂತ, ಅದು ಸತ್ಯ. ಸಮಾಜದಲ್ಲಿ ಆಗ್ತಕ್ಕಂತಹ ದೊಡ್ಡ ಘೋರವಾದ ಹಿನ್ನಡೆ ಅಂತಂದರೆ ಅದೇ. ಆದರೆ ಅದಕ್ಕೆ ಶಾಶ್ವತವಾದಂತಹ ಒಂದು ಲಾಭ ಅಥವಾ ಶಾಶ್ವತವಾದಂತಹ ಒಂದು ಅನುಕೂಲ, ಅಲ್ಲಿ ಜಯ ಅನ್ನುವಂಥದ್ದು ಆಗತ್ತೆ ಅಂತ ಅರ್ಥ. ರಾಜಕೀಯ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಆದಂತಹ ಕೆಲವು ವಿಚಾರಗಳನ್ನು ತುಂಬ ಗೌಪ್ಯವಾದಂತಹ ಸ್ಥಳದಲ್ಲಿ ಇದ್ದು ಚರ್ಚಿಸ್ತಾರೆ. ಆದರೆ ಆ ವಿಷಯಗಳು ಬಹಳ ಬೇಗ ಹೊರಗೆ ಬರ್ತಕ್ಕಂತಹ ಸಾಧ್ಯತೆ. ಉತ್ತಮವಾದಂತಹ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು ಅಂತಂದರೆ ಶಿಸ್ತು ಬಹಳ ಮುಖ್ಯವಾಗುತ್ತೆ. ಶಿಸ್ತಿನ ಮುಖಾಂತರ ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ. ಬೆಟ್ಟದ ಮೇಲಿರ್ತಕ್ಕಂತಹ ದೇವಿಯ ದೇವಸ್ಥಾನಕ್ಕೆ ಯಾವಾಗಲಾದರೂ ಹೋಗ್ತೀನಿ ಅನ್ನುವಂತಹ ಸಂಕಲ್ಪವನ್ನು ಮಾಡಿ ದೇವಿಯ ಸೇವೆಯನ್ನು ಮಾಡಿ ಶುಭವಾಗಿ. ವೃಷಭರಾಶಿ, ಬರಬೇಕಾದಂತಹ ಹಣ ಸಕಾಲದಲ್ಲಿ ಕೈ ಸೇರದೆ ತೊಂದರೆಯಾಗಬಹುದು. ಅಂದರೆ ಯಾವ ಹಣಕ್ಕೋಸ್ಕರವಾಗಿ ಹೋರಾಟವನ್ನು ಮಾಡ್ತಿರ್ತೀರೋ ಅಥವಾ ನಿಮಗೆ ಕಾನೂನುಬದ್ಧವಾಗಿ ಹಕ್ಕಿನ ದೃಷ್ಟಿಯಿಂದ ಬರಬೇಕಾದಂಥದ್ದಿರುತ್ತೋ ಅದು ಸಕಾಲದಲ್ಲಿ ಬರೋದಿಲ್ಲ. ಯಾವಾಗಲೂ ಬರುತ್ತೆ ಅಂತಾದರೆ ನಿಮ್ಮ ಕಷ್ಟ ಇದ್ದಾಗ ನೋಡೋರು ಯಾರು ಅನ್ನುವಂಥದ್ದಾಗತ್ತೆ. ಇವತ್ತಿನ ನಷ್ಟ ಮುಂದೆ ವ್ಯಾವಹಾರಿಕವಾಗಿ ಅನುಕೂಲವಾಗ್ತಕ್ಕಂಥದ್ದಿದೆ. ವ್ಯಾವಹಾರಿಕವಾಗಿ ಇವತ್ತೇನೋ ಸ್ವಲ್ಪ ಹಣವನ್ನು ಕಳ್ಕೊಂಡ್ರಿ, ಲಾಭಾಂಶ ಕಡಿಮೆ ಆಯಿತು ಅಂತಾದರೆ ಅಲ್ಲಿ ಆಗತಕ್ಕಂತಹ ಅನುಭವ, ಅಲ್ಲಿ ನಿಮಗೆ ಇರತಕ್ಕಂತಹ ಒಂದು ಉತ್ಸಾಹ, ನಾನು ಏನಾದರೂ ಮಾಡಿ ಗಳಿಸಲೇಬೇಕು ಅನ್ನುವಂತಹ ಹಠ ಮುಂದಿನ ದಿನಮಾನದಲ್ಲಿ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಅನಿಲ ವ್ಯಾಪಾರಿಗಳಿಗೆ ಸ್ವಲ್ಪ ನಷ್ಟ ಆಗುವಂತಹ ಸಾಧ್ಯತೆ, ಆರ್ಥಿಕವಾದಂತಹ ಮುಗ್ಗಟ್ಟು ಸ್ವಲ್ಪ ಕಾಣುತ್ತೆ ಆರಂಭದಲ್ಲಿ. ಆದರೆ ಅದನ್ನೇ ಪ್ರಮಾದವಾಗಿ ಗಣಿಸಬಾರ್ದು, ಮನಸ್ಸಿನಲ್ಲಿ ಇಟ್ಟುಕೊಳ್ಳಬಾರ್ದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಕೆಲಸದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು, ಕೆಲಸದ ಬದಲಾವಣೆ ಅಥವಾ ತಾತ್ಕಾಲಿಕವಾಗಿ ನನಗೆ ವಿರಾಮ ಬೇಕು, ನಾನು ಇನ್ನು ಮುಂದೆ ಕೆಲಸಕ್ಕೆ ಹೋಗೋದಿಲ್ಲ ಅಥವಾ ಕೆಲಸ ಮಾಡುವಂಥದ್ದು ಬೇಡ, ಹೀಗೆಲ್ಲ ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಕೆಲವರಿಗೆ ಬರ್ತಕ್ಕಂಥದ್ದು. ಆ ನಿರ್ಧಾರ ಈ ಕ್ಷಣಕ್ಕೆ ಬಹಳ ಒಳ್ಳೆಯದಾಗಿ ಕಾಣುವಂಥದ್ದು, ಅಂತಹ ಪರಿಸ್ಥಿತಿಯೇ ಇರುವಂಥದ್ದು ಕೂಡ ಆಗಿರುತ್ತೆ. ಈ ದಿವಸ ಮನಸ್ಸನ್ನು ಸ್ಥಿಮಿತವಾಗಿ ಇಟ್ಕೊಳ್ಬೇಕು. ಮನಸ್ಸು ತಾನು ಹೇಳಿದಾಗೆಲ್ಲ ಹೋಗಲಿಕ್ಕೆ ಬಿಟ್ಟುಬಿಟ್ರೆ ಬಹಳ ಕಷ್ಟವಾದೀತು. ಮುಂದಿನ ದಿನದಲ್ಲಿ ಇದರಿಂದ ಲಾಭದ ಸೂಚನೆಗಳು ಕಾಣುತ್ತೆ. ಮೇಲಧಿಕಾರಿಗಳಿಂದ ನಿಮಗೆ ಮಾರ್ಗದರ್ಶನ ಸಿಕ್ಕುವಂಥದ್ದಿರುತ್ತೆ. ಎಲ್ಲ ರೀತಿಯ ಅನುಕೂಲದ ಸಾಧ್ಯತೆಗಳು, ಸೂಚನೆಗಳು ಹೆಚ್ಚಾಗಿ ಕಾಣುವಂಥದ್ದಿದೆ. ಶನಿಯನ್ನು ಪ್ರಾರ್ಥನೆ ಮಾಡಿ ಆ ಶನಿಗ್ರಹದ ಅನುಗ್ರಹ ನಿಮ್ಮ ಮೇಲಿರಲಿ. ಶುಭವಾಗಿ. ಮಿಥುನ ರಾಶಿ, ಕಾರ್ಯದೊತ್ತಡವನ್ನು ಬದಿಗಿಟ್ಟು ಬಹಳ ಆನಂದವಾಗಿರ್ತೀರಿ. ಅಂದರೆ ಕೆಲಸ ಕಾರ್ಯಗಳು ಏನೇ ಇರಲಿ ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಬೇಕು, ಆದರೆ ಒತ್ತಡವನ್ನು ಹೊತ್ತುಕೊಂಡು ಕೆಲಸವನ್ನು ಮಾಡುವಂಥದ್ದು ಬೇಡ ಅನ್ನುವಂತಹ ಮನಸ್ಥಿತಿಯಲ್ಲಿ ನೀವು ಇರ್ತೀರಿ ಎನ್ನುವಂಥದ್ದು. ತಾಯಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುವಂಥದ್ದಿದೆ. ಹಣ ಮಿತವಾಗಿ ಖರ್ಚು ಮಾಡಬೇಕಾದಂತಹ ಅಗತ್ಯತೆ, ಅನಿವಾರ್ಯತೆ ಇರುತ್ತೆ, ಅದನ್ನು ಗಮನಿಸ್ಕೊಳ್ಬೇಕು. ಅವಿವಾಹಿತರಿಗೆ
ಸಿಹಿ ಸುದ್ದಿ ಸಿಕ್ಕುವಂತಹ ವಾತಾವರಣ, ಭೂ ವ್ಯವಹಾರದಲ್ಲಿ ಲಾಭ, ಹೀಗೆ ಕೆಲವು ಧನಾತ್ಮಕವಾದಂತಹ ಅಂಶಗಳು ನಿಮಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು. ಹಣದ ನಿರ್ವಹಣೆಯನ್ನು ಬಹಳ ಚೆನ್ನಾಗಿ ಮಾಡ್ತೀರಿ, ಅದರಿಂದ ಶುಭ ಫಲ. ಅಂದರೆ ಎಷ್ಟು ಹಣ ಬಂದರೆ, ಎಷ್ಟು ಹಣ ಇದ್ದರೆ, ಹೇಗೆ ಯಾವ ರೀತಿಯಲ್ಲಿ ಲೆಕ್ಕಾಚಾರವಾಗಿ ಅದನ್ನು ಖರ್ಚು ಮಾಡಬೇಕು, ಹೇಗೆ ಉಳಿಸಬೇಕು ಅನ್ನುವಂಥದ್ದು ನಿಮಗೆ ಚೆನ್ನಾಗಿ ಅನುಭವಕ್ಕೆ ಬರುವಂತಹ ವಿಚಾರ. ಪಶುಸಂಗೋಪನೆಯನ್ನು ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿವಸ. ಒಡ ಹುಟ್ಟಿದವರ ಜೊತೆಯಲ್ಲಿ ನೀವು ಬಹಳ ಅನ್ಯೋನ್ಯವಾಗಿರ್ತೀರಿ. ಕಾರಣ ಅವರಿಗೆ ಸಹಾಯವನ್ನು ಮಾಡುವಂಥದ್ದು, ನಿಮ್ಮ ವಿಚಾರವನ್ನು ಹಂಚಿಕೊಳ್ತಕ್ಕಂಥದ್ದು, ಅವರು ಯಾವುದೋ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಅವರಿಗೆ ಹೋಗಿ ನೀವು ಸಹಾಯಕ್ಕೆ ನಿಲ್ಲುವಂಥದ್ದು, ಅವರ ಬೆಂಬಲಕ್ಕಿರುವಂಥದ್ದು, ಅವರು ಮಾಡಿದಂತಹ ಕೆಲವು ಒಳ್ಳೆಯ ಕೆಲಸಗಳಿಗೆ ಪ್ರೋತ್ಸಾಹವನ್ನು ನೀಡ್ತಕ್ಕಂಥದ್ದು, ಹೀಗೆಲ್ಲ ಅನುಕೂಲವನ್ನು ಮಾಡಿಕೊಡುತ್ತೆ. ಹೂಡಿಕೆಯ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸುವಂತಹ ಅವಕಾಶ ಇದೆ. ಗಾಯತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಎಲೆಕ್ಟ್ರಿಕ್ ಕೆಲಸ, ವಿದ್ಯುತ್ ಉಪಕರಣಗಳನ್ನು ರಿಪೇರಿ ಮಾಡ್ತಕ್ಕಂಥದ್ದು, ಆ ಕೆಲಸ, ಹಾಗೆ ವಾಹನ ರಿಪೇರಿ ಇತ್ಯಾದಿಗಳನ್ನು ಮಾಡುವಂಥವ್ರಿಗೆ ಇವತ್ತು ಏನೋ ವಿಶೇಷವಾಗಿ ಲಾಭ ಸಿಕ್ಕುವಂಥದ್ದಿದೆ. ಬ್ಯಾಂಕ್ ಅಥವಾ ಫೈನಾನ್ಸ್ ಅಥವಾ ನಿತ್ಯ ಬಡ್ಡಿ ವ್ಯವಹಾರಸ್ಥರಿಗೆ ತುಂಬ ಕಿರಿಕಿರಿಯಾಗುವಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ, ಅದನ್ನು ವಸೂಲಿ ಮಾಡುವಂತಹ ವಿಚಾರದಲ್ಲಿ, ವ್ಯಾವಹಾರಿಕವಾಗಿ, ಕಾನೂನಾತ್ಮಕವಾಗಿ ತುಂಬ ಗೊಂದಲಗಳು ಇರುವಂಥದ್ದಾಗತ್ತೆ. ಹಣದ ವ್ಯಾವಹಾರಿಕವಾದಂತಹ ಲೆಕ್ಕಾಚಾರದಿಂದ ತುಂಬ ಒದ್ದಾಡಬೇಕಾದಂತಹ ಪರಿಸ್ಥಿತಿಯನ್ನು ನೋಡಬೇಕಾಗತ್ತೆ. ಪರೀಕ್ಷಾ ಸ್ಪರ್ಧಿಗಳಿಗೆ ತುಂಬ ಉತ್ತಮವಾದಂತಹ ದಿವಸ. ಯಾರು ಪರೀಕ್ಷೆಗೆ ಭಾಗವಹಿಸ್ತಾ ಇದ್ದೀರಿ, ನಿಮಗೆ ಅನುಕೂಲವಾಗುವಂತಹ ಸಮಯ ಇದು. ಕೆಲಸವನ್ನು ನಾಳೆಗೆ ಮುಂದೂಡಬೇಡಿ, ಆದಷ್ಟು ಇವತ್ತಿನ ಕೆಲಸವನ್ನು ಈಗಲೇ ಮಾಡುವಂತಹ ಸಂಕಲ್ಪವನ್ನು ಮಾಡಿ. ಅವಕಾಶಗಳು ಹೆಚ್ಚು ಸಿಕ್ಕುವಂಥದ್ದಾಗುತ್ತೆ. ದೂರದ ಊರಿಗೆ ಪ್ರಯಾಣವನ್ನು ಮಾಡೋದಕ್ಕೆ ಇವತ್ತು ನೀವು ಹೆಚ್ಚಿನ ಒಂದು ಪ್ಲಾನನ್ನು ಮಾಡಿಕೊಳ್ತೀರಿ. ಅದು ಮುಂದಿನ ದಿನಮಾನಕ್ಕೆ ಸ್ವಲ್ಪ ಸುಲಭವಾಗ್ತಕ್ಕಂತಹ ರೀತಿಯಾಗಿ ನಿಮಗೆ ಅನುಕೂಲವಾಗುತ್ತೆ. ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ. ಆ ಸದ್ಗುರುಗಳ ಅನುಗ್ರಹ, ಆಶೀರ್ವಾದ ಸದಾಕಾಲ ನಿಮ್ಮ ಮೇಲಿದ್ದು ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಉತ್ತಮವಾದಂತಹ ಫಲಿತಾಂಶ ನಿಮಗೆ ಸಿಕ್ಕಲಿ. ಶುಭವಾಗಿ.